ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡಿ ಜೆ ಕೇಕ್ಸ್ ಒಂದು ಫ್ರೀ ಕ್ಲಾಸಸ್ನ ಹೇಳ್ತಾ ಇದ್ದೆ, ಬೇಕಿಂಗ್ ಕ್ಲಾಸಸ್ಸು. ಸೊ ಇವತ್ತು 5th ಕ್ಲಾಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ವೆನಿಲಾ ಸ್ಪಾಂಜ್ ಯಾವ ಥರ ಮಾಡೋದು, ಚಾಕ್ಲೇಟ್ ಸ್ಪಾಂಜ್ ಯಾವ ಥರ ಮಾಡೋದು, ಆ್ಯಂಡ್ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು, ಸ್ಟೋರ್ ಮಾಡೋದು, ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಸೊ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಕ್ಲಾಸ್ನ ಅಟೆಂಡ್ ಮಾಡಿ ಆವಾಗ ಅದಾದಮೇಲೆ ನೆಕ್ಸ್ಟ್ ಈ ಒಂದು ಕ್ಲಾಸ್ನ ಅಟೆಂಡ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನೇನಕ್ಕೆ ಏನೇನು ಅಂತಾರೆ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಪೈನಾಪಲ್ ಕೇಕ್ನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿನ್ನೆ ಒಂದು ವೆನಿಲಾ ಸ್ಪಾಂಜ್ ಯಾವ ಥರ ಮಾಡೋದು ಅಂತ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ಸ್ಪಾಂಜ್ ಮಾಡಿಬಿಟ್ಟು ಅದಾದಮೇಲೆ ಈ ಒಂದು ಕೇಕ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ನಿನ್ನೆ ವೀಡಿಯೋಗೆ ತುಂಬ ಡಿಸಪಾಯಿಂಟ್ ಆಯಿತು. ಎಷ್ಟು ಇವಾಗ ಒಂದು 70 ವ್ಯೂಸ್ ಏನೋ ಆಗಿದೆ ಅನಿಸುತ್ತೆ. ಮೇ ಬಿ ಜನ ನೋಡಿದ್ದಾರೆ, ಫುಲ್ ವೀಡಿಯೋ ನೋಡಿದ್ದಾರೆ, ಬಟ್ ಲೈಕ್ ಕೊಟ್ಟಿಲ್ಲ. ಏನಾಗುತ್ತೋ ಗೊತ್ತಿಲ್ಲ ನನಗೆ. ಜನಕ್ಕೆ ಫ್ರೀಯಾಗಿದ್ದರೂ ಕೂಡ ಕ್ಲಾಸ್ ಫೀಸ್ ಇದ್ದರೆ ಫ್ರೀಯಾಗಿ ಹಾಕಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಮೆಸೇಜ್ ಹಾಕ್ತಾರೆ. ಸೊ ಫ್ರೀಯಾಗಿ ಹಾಕಿದರೆ ಪುಕ್ಸೆಟ್ಲೆ ಒಂದು ಲೈಕ್ ಕೊಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಓಕೆ, ಹೋಗಲಿ ಬಿಡಿ. ಇವತ್ತಿನ ಕ್ಲಾಸು ಪೈನಾಪಲ್ ಕೇಕು. ಸೊ ಈ ಒಂದು ಕೇಕ್ಗೆ ಏನೇನು ಬೇಕು ಇದೆಲ್ಲದ್ರದ್ದು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದರೂ ಶಾಪಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಆ ಒಂದು ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ, ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಈ ವಿಡಿಯೋಗಾದರೂ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದ್ರಿಗೆ ಕೇಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ, ಓಕೆನಾ? ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ವೆನಿಲಾ ಸ್ಪಾಂಜ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ಪೈನಾಪಲ್ ಕೇಕು, ಸ್ಟ್ರಾಬೆರಿ ಕೇಕು ಇದೆಲ್ಲದೂ ಮಾಡಬೇಕು ಅಂದರೆ ನಮಗೆ ಒಂದು ಸ್ಪಾಂಜ್, ಬೇಸಿಕ್ ಸ್ಪಾಂಜ್ ಬೇಕಾಗುತ್ತೆ. ಸೊ ಅದು ವೆನಿಲಾ ಸ್ಪಾಂಜೇ, ಓಕೆನಾ? ಚಾಕ್ಲೇಟ್ ಸ್ಪಾಂಜ್, ಡಾರ್ಕ್ ಚಾಕ್ಲೇಟು, ಬ್ಲ್ಯಾಕ್ ಫಾರೆಸ್ಟ್ ಕೇಕು ಆ್ಯಂಡ್ ಟ್ರಫಲ್ ಕೇಕು, ಈ ಥರ ಚಾಕ್ಲೇಟ್ ಒಂದು ಇದರಲ್ಲಿ ಮಾಡ್ತಾಯಿದ್ರೆ, ಫ್ಲೇವರಲ್ಲಿ ಮಾಡ್ತಾಯಿದ್ರೆ ಆ ಒಂದು ಚಾಕ್ಲೇಟ್ ಪ್ರಿಮಿಕ್ಸ್ನ ಬಳಸಿ ನಾವು ಚಾಕ್ಲೇಟ್ ಸ್ಪಾಂಜ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮಿಕ್ಕಿದೆಲ್ಲ ಕೇಕಿಗೂ ಈ ಥರ ವೆನಿಲಾ ಸ್ಪಾಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಸ್ಪಾಂಜ್ನ ಮಾಡಿಟ್ಕೊಂಡಿದ್ದೆ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ರು ನಿನ್ನೆ ಮೆಸೇಜ್ ಮಾಡಿದ್ರಿ ಪ್ರಿಮಿಕ್ಸು ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಪ್ರಿಮಿಕ್ಸ್ನೂ ಒಂದೇ ಥರ ಇರೋದಿಲ್ಲ, ಅದನ್ನು ನೀವು ಮೇನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಪ್ರಿಮಿಕ್ಸ್ ಹೆಂಗಾಗುತ್ತೆ ಅಂದರೆ ಚೆನ್ನಾಗಿ ಬರೋದಿಲ್ಲ, ಅಂಟೆಂಟ್ ಆಗುತ್ತೆ, ಆಮೇಲೆ ಪ್ರಿಮಿಕ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ, ಅದು ಗೋಧಿ ಹಿಟ್ಟು ಥರ ಮಾಡಿದವ್ರ ಥರ ಬರುತ್ತೆ. ಸೊ ನಿಮ್ಮದು ಒಂದು ಬೇಸ್ ಚೆನ್ನಾಗಿ ಬರಬೇಕು, ಬೇಕ್ರಿ ಸ್ಟೈಲಲ್ಲಿ ಟೇಸ್ಟ್ ಬರಬೇಕು ಅಂದರೆ ಕೆಲವೊಂದು ಬ್ರ್ಯಾಂಡ್ ಇದೆ, ಅದೇ ಬ್ರ್ಯಾಂಡ್ನೇ ನೀವು ತೊಗೋಬೇಕಾಗತ್ತೆ. ಹಾಗಾಗಿ ನಾನು ಯಾವುದು ಯೂಸ್ ಮಾಡ್ತೀನಿ ಪರ್ಸ್ನಲಿ, ನಾನು ಶಾಪಲ್ಲೇ ತೊಗೋತೀನಿ, ಬಟ್ ಇವಾಗ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಆನ್ಲೈನ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಶಾಪ್ ಇದ್ದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಈ ಒಂದು ಸ್ಪಂಜ್ನ ಲೇಯರ್ ಬೈ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು 2 ಪೀಸಾಗಿ ಕಟ್ ಮಾಡ್ಕೋಬೋದು ಅಥವಾ 3 ಪೀಸಾಗಿ ಕೂಡ ಕಟ್ ಮಾಡ್ಕೋಬೋದು. ನಿಮಗೆ ನೈಫೇ ಬೇಕು ಅಂತ ಏನಿಲ್ಲ, ಈ ಥರ ದಾರ ಅಂತ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಥರ ಥ್ರೆಡ್ ಮುಖಾಂತರ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನೈಫ್ಗಿಂತ ಈ ಥರ ಥ್ರೆಡ್ಡಿಂದ ನೀವು ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆರಾಮ್ಸೆ ಇದರಿಂದ ಕಟ್ ಮಾಡ್ಕೋಬೋದು. ನೈಫೇ ಬೇಕು ಅಂತ ಹೇಳ್ಬಿಟ್ಟು ನೈಫ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಇದರಲ್ಲಿಂದು ಫಸ್ಟ್ನೇ ಒಂದು ಸ್ಪಾಂಜ್ ಏನಿರುತ್ತಲ್ಲ, ಕೆಲವೊಬ್ಬರು ಬಳಸ್ಕೋತಾರೆ, ಕೆಲವೊಬ್ಬರು ಬಳಸ್ಕೊಳ್ಳೋದಿಲ್ಲ. ಸೊ ನಿಮ್ಮ ಇಷ್ಟ, ನಿಮಗೆ ಟೇಸ್ಟ್ ಎಷ್ಟಾಗ್ತಿತ್ತು ಅಂದರೆ ಬಳಸ್ಕೋಬೋದು, ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಜಸ್ಟ್ 2 ಪೀಸ್ ಅಷ್ಟೇ ಕೂಡ ಬಳಸ್ಕೋಬೋದು. ಇವಾಗ ನಾನು ಇದರಲ್ಲಿ ಇನ್ನೊಂದು ಲೇಯರ್ ಕಟ್ ಮಾಡ್ಕೋತಾ ಇದ್ದೀನಿ. ಟೋಟಲಿ 3 ಲೇಯರ್ ನಾನು ಕಟ್ ಮಾಡ್ಕೋತೀನಿ. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ನೀವು ಲೈಕ್ ಕೊಟ್ಟಟ್ಟು ನಮಗೇನು ದುಡ್ಡು ಬರೋದಿಲ್ಲ, ಬಟ್ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಸೊ ಹಾಗಾಗಿ ರೀಚ್ ಆದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವಾ. ಸೊ ಕಷ್ಟಪಟ್ಟು ಮಾಡಿರುತ್ತೆ, ಆ ವಿಡಿಯೋ ರೀಚ್ ಆಗಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದರೂ ಹತ್ತಿರದವ್ರು ಇದ್ದರು ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ, ಓಕೆನಾ? ನಾನು ಅಷ್ಟೇ ಅಂತಲ್ಲ, ಎಲ್ಲ ಯೂಟ್ಯೂಬರ್ಸು ಕೂಡ ಒಂದು ವೀಡಿಯೋ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಇಂಥದ್ದೇನಾದರೂ ಮಾಡಬೇಕು ಅಂದರೆ ಇನ್ವೆಸ್ಟ್ ಮಾಡಿನೇ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಕೂಡ ಅದನ್ನು ಮಾಡಿರ್ತೀವಿ, ನಮ್ಮ ಟೈಮೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಇದನ್ನೆಲ್ಲ ತರಬೇಕು ಅಂದ್ರೂ ಕೂಡ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕಷ್ಟಪಟ್ಟು ಮಾಡಿರ್ತೀವಿ. ಅದಕ್ಕೆ ಅಂತ ಬಿಟ್ಟು ನೀವು ಫ್ರೀಯಾಗಿ ಒಂದು ಲೈಕ್ ಬಟನ್ ಒತ್ತೋದ್ರಿಂದ ನಿಮಗೇನೂ ಲಾಸ್ ಆಗೋದಿಲ್ಲ ಅಲ್ವಾ. ಆದಷ್ಟು ನಿಮಗಿನ್ನೂ ನಾಲೆಜೇ ಕೊಟ್ಟಿರ್ತೀವಿ, ನಾವೇನೋ ನಿಮ್ಮ ಟೈಮ್ ಪಾಸ್, ನಿಮ್ಮ ಟೈಮ್ ವೇಸ್ಟ್ ಮಾಡೋರಿದ್ದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ವ್ಯಾಲ್ಯೂಯಬಲ್ ಒಂದು ಲೈಕ್ ಕೊಡಿ.
ಸೊ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಅಷ್ಟೇ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಸೊ ಹಾಗಾಗಿ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಲೇಯರ್ನ ಇಡ್ತಾ ಇದ್ದೀನಿ. ಸೊ ಒಂದು ಲೇಯರ್ ಇಟ್ಟು ಇವಾಗ ಐಸಿಂಗ್ ಮಾಡೋಣ. ಸೊ ನಾವು ಕೋಲ್ಡ್ ಕೇಕ್ ಮಾಡ್ತಾ ಇರೋದ್ರಿಂದ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ಅಂತ ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ನೀವು ವಿಪ್ ಮಾಡ್ಕೊಳ್ಳಿ. ನಾನಿವಾಗ ಐಸಿಂಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಕಲರ್ ಬೇಕಿದ್ರೆ ಇದರಲ್ಲಿ ಕಲರ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ವೈಟ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಲೇಯರ್ ಅಪ್ಲೈ ಮಾಡಿದ ಮೇಲೆ ಇನ್ನೊಂದು ಲೇಯರ್ ನಾನು ಇಟ್ಕೊಳ್ತೀನಿ. ಸೊ ನಾನು ಟೋಟಲ್ 3 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮೇಲ್ಗಡೆ ಇಷ್ಟ ಇಲ್ಲ ಅಂದರೆ ಅದನ್ನು ಬಿಟ್ಟು ಸ್ಕಿಪ್ ಮಾಡಿ 2 ಲೇಯರ್ನ ನೀವು ಯೂಸ್ ಮಾಡ್ಕೋಬೋದು. ರೌಂಡ್ ಶೇಪ್ ಬರಬೇಕು ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹಾಗಾಗಿ ನೋಡಿಕೊಂಡು ಮಾಡಿ. ಆ್ಯಂಡ್ ಇನ್ನೊಂದು ಲೇಯರ್ನ ಇಟ್ಟು ಮೇಲ್ಗಡೆ ಇವಾಗ ಲಾಸ್ಟ್ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡ್ಕೋವಾಗ ಇವಾಗ ಸ್ಟಾರ್ಟಿಂಗಲ್ಲಿ ರಫ್ ಆಗಿ ನೀವು ಅಪ್ಲೈ ಮಾಡ್ಕೋಬೋದು, ಅದಾದಮೇಲೆ ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಬಟ್ ಇಲ್ಲೇ ನಿಮಗೆ ಒಂದು ಟಾಸ್ಕ್ ಇರೋದು, ಯಾಕಂದರೆ ಹಚ್ಚಬೇಕಂದ್ರೆ ಆ ಒಂದು ಬ್ರೆಡ್ ಏನಿರ್ತಲ್ಲ ಸ್ಪಾಂಜು, ಅದು ಕರೆಕ್ಟಾಗಿ ಈ ಒಂದು ಪ್ಯಾಲೆಟ್ ನೈಫ್ಗೆ ಅಂಟ್ಬೋದು ಅಥವಾ ಪ್ರಿಮಿಕ್ಸ್ ಕೆಡ್ಬೋದು. ಆಮೇಲೆ ಈ ಥರ ಐಸಿಂಗ್ ಮಾಡುವಾಗ ಲೇಟ್ ಆದರೆ ವಿಪ್ಪಿಂಗ್ ಕ್ರೀಮು ಮೆಲ್ಟ್ ಆಗುತ್ತೆ. ಸೊ ಮೆಲ್ಟ್ ಆದರೆ ಆ ಒಂದು ಕೇಕ್ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ, ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಮಾಡಿ, ಓಕೆನಾ.
ಕೇಕ್ ಎಲ್ಲ ರೆಡಿ ಆದಮೇಲೆ ಒಂದು 20 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸ್ ಆದ್ರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ಆವಾಗ ಫುಲ್ ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ತೆಗೆದ್ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಇಷ್ಟ ಆ ಥರ ಡಿಸೈನ್ ಮಾಡ್ಕೊಳ್ಳಿ. ಸೊ ಡಿಸೈನ್ ಮಾಡಬೇಕು ಅಂದರೂ ಅಷ್ಟೇ ವಿಪ್ಪಿಂಗ್ ಕ್ರೀಮ್ ಕರೆಕ್ಟ್ ಆಗಿದ್ದರೆ ಮಾತ್ರ ಈ ಥರ ನೀಟಾಗಿ ಫಿನಿಶಿಂಗ್ ಡಿಸೈನ್ ಬರುತ್ತೆ. ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಕೇಕ್ ಮಾತ್ರ ಪಕ್ಕ ಬೇಕ್ರಿನಲ್ಲಿ ತಂದಿರೋ ಥರನೇ ಇದೆ. ಪೈನಾಪಲ್ ಕೇಕ್ ಅಂತೂ ಮಧ್ಯೆ ಟ್ರೆಂಡ್ ಆಗಿಬಿಟ್ಟಿತ್ತು. ಸೊ ಈ ಥರ ಕೇಕು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡ್ಬೋದು, ಈಸಿಯಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನು ಜೆಲ್ ಕೂಡ ಮನೆಯಲ್ಲಿ ಮಾಡ್ಕೋಬೋದು ಆರಾಮ್ಸೆ. ಸೊ ನಿಮ್ಗೇನಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ ಎಷ್ಟು ಈಸಿಯಾಗಿ ಒಂದು ಪೈನಾಪಲ್ ಕೇಕ್ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ನಾನಿಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ಈಸಿಯಾಗಿ. ನಾನು ಕಸ್ಟಮರ್ ಯಾವ ಥರ ಬೆಳೆದ್ರು ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೆ ಬೇರೆ ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ಕಸ್ಟಮರ್ ಯಾವ ಥರ ಬೇಡ್ತಾರೆ ನೋಡಿ. ಶುಗರ್ ಹೆಚ್ಚು ಬೇಕಾ, ಶುಗರ್ ಕಡಿಮೆ ಬೇಕಾ, ಅಥವಾ ವಿಪ್ಪಿಂಗ್ ಕ್ರೀಮ್ ಜಾಸ್ತಿ ಬೇಕಾ, ವಿಪ್ಪಿಂಗ್ ಕ್ರೀಮ್ ಕಡಿಮೆ ಬೇಕಾ, ಡಿಸೈನು ಜಾಸ್ತಿ ಇರಬೇಕಾ ಅಥವಾ ಕಡಿಮೆ ಸಿಂಪಲ್ ಆಗಿದ್ದರೆ ನಡೆಯುತ್ತೆ. ಸೊ ಎಲ್ಲನೂ ಕೇಳ್ಕೊಂಬಿಟ್ಟು ನೀವು ಮಾಡಿ, ಓಕೆನಾ. ನಾನಿಲ್ಲಿ ಈ ಥರ ಸ್ಪ್ರಿಂಕ್ಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಚೆರ್ರಿ ಬರುತ್ತಲ್ವ, ಸೊ ಚೆರ್ರಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮಧ್ಯದಲ್ಲಿ ಒಂದೇ ಚೆರ್ರಿ ಇಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಕೂಡ ಈ ಥರ ವರ್ಕ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಮಾಡಿದ ಮೇಲೆ ಒಂದು 1/2 ಅವರ್ 1 ಅವರ್ ಇಟ್ಟರೆ ಬೆಟರು. ಸೊ ಟೈಮ್ ಇಲ್ಲ ಅನ್ನೋರು 1/2 ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಆವಾಗ ಕಸ್ಟಮರ್ಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಆವಾಗಲೇ ಮಾಡಿದ ತಕ್ಷಣ ಕೊಟ್ಟರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಹಾಗಾಗಿ ಮಾಡಿದ ಮೇಲೆ 1/2 ಅವರ್ ಟು 1 ಅವರ್ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದಾದಮೇಲೆ ನೀವು ಕಸ್ಟಮರ್ಗೆ ಕೇಕ್ನ ಕೊಡ್ಬೋದು, ಓಕೆನಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಕಸ್ಟಮರು ಇಷ್ಟಪಟ್ಟರು. ರಿವ್ಯೂ ಕೂಡ ಚೆನ್ನಾಗಿ ಬಂತು, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.